ಗೀತಾ ಕಿಚನ್ಗೆ ಸುಸ್ವಾಗತ. ಬೆಳಗಿನ ವಂದನೆಗಳು. ನಾನೀಗ ಮಸಾಲ ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅಂತ ನನಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 50 ಗ್ರಾಮ್ ಧನಿಯಾ ತಗೊಂಡಿದ್ದೀನಿ. ಇದು ಬ್ಯಾಡಗೆ ಮೆಣಸಿನ್ಕಾಯಿ ಬಣ್ಣ ಮತ್ತು ರುಚಿಗೆ. ಇದು ಖಾರದ ಮೆಣಸಿನಕಾಯಿ, ಇದು ನಮ್ಮ ಪುಡಿಗೆ ಖಾರವನ್ನು ಕೊಡುತ್ತೆ. ಇದು ಒಣಮೆಣಸಿನಕಾಯಿ, ಇದು ಕೂಡ ಒಂದು ಬಣ್ಣ ಮತ್ತು ರುಚಿಯನ್ನು ಕೊಡುತ್ತೆ. ಅಂದರೆ 50 ಗ್ರಾಮ್ ಧನಿಯಾ ಪುಡಿ, 50 ಗ್ರಾಮ್ ಧನಿಯಾಕ್ಕೆ ನಾವು ಅದರ 3ರಷ್ಟು ಮೆಣಸಿನಕಾಯಿಯನ್ನು ಬಳಸ್ಕೋಬೇಕು. ಒಂದು ಬ್ಯಾಡಗೆ ಮೆಣಸಿನಕಾಯಿ, ಒಣಮೆಣಸಿನಕಾಯಿ ಮತ್ತು ಖಾರದ ಮೆಣಸಿನಕಾಯಿ. ಇದರ ಜೊತೆಗೆ ನಾನು ಒಂದು 25 ಗ್ರಾಮ್ನಷ್ಟು ಹಸಿ ಕಡಲೆಯನ್ನು ತೊಗೊಂಡಿದ್ದೀನಿ. ಮತ್ತು ಇದಿಷ್ಟು ಅಳತೆಗೆ ನಾನಿಷ್ಟು ಲವಂಗವನ್ನು ತೊಗೊಂಡಿದ್ದೀನಿ. ಇದು ಚಕ್ಕೆ ಸ್ವಲ್ಪ ಲವಂಗಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಒಳ್ಳೆ ಸುವಾಸನೆ ಬರುತ್ತೆ ನಮ್ಮ ಪುಡಿಗೆ. ಮತ್ತು ಇದು ಮಸಾಲೆ ಎಲೆ ಅಂತ ಹೇಳ್ತಾರೆ, ಮಸಾಲ ಎಲೆ, ಇದನ್ನು ಕೂಡ ನಾನು ತೊಗೊಂಡಿದ್ದೀನಿ ಈ ಥರ. ಸೊ ಇದಿಷ್ಟು ಪದಾರ್ಥಗಳನ್ನು ನಾವು ಹದವಾಗಿ ಫ್ರೈ ಮಾಡಿಕೊಂಡು ನಂತರ ಗ್ರೈಂಡ್ರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನಾವು ಯಾವುದೇ ಒಂದು ಬೇಳೆ ಕಾಳುಗಳನ್ನು ಹಾಕದೆ ಮಾಡುವಂತಹ ಸಾಂಬಾರಿಗೆ ಈ ಪೌಡ್ರನ್ನು ನಾವು ಬಳಸ್ಕೊಳ್ಬೋದು. ವೆಜಿಟೇರಿಯನ್ ಆಗ್ಬೋದು, ನಾನ್ ವೆಜಿಟೇರಿಯನ್ ಆಗ್ಬೋದು, ಅಥವಾ ಪಲ್ಯಗಳಲ್ಲಿ ಕುರ್ಮಾ ಆ ಥರ ಮಾಡ್ತೀವಲ್ಲ, ಕರಿ ಎಲ್ಲ ಮಾಡ್ತೀವಲ್ಲ, ಆ ಥರ ಎಲ್ಲ ಅಡುಗೆಗಳಿಗೆ ನಾವು ಈ ಪುಡಿಯನ್ನು ಬಳಸ್ಕೊಂಡಾಗ ಒಳ್ಳೆ ಸುವಾಸನೆ ಮತ್ತು ರುಚಿ ಕೂಡ ಹೆಚ್ಚಾಗಿ ಬರುತ್ತೆ. ನೀವು ಯಾವುದೇ ಗರಂ ಮಸಾಲೆ ಪುಡಿಗಳನ್ನು ಬಳಸೋದು ಬೇಕಾಗಿಲ್ಲ. ಈಗ ಯಾವ ರೀತಿ ಫ್ರೈ ಮಾಡ್ಕೊಳ್ಬೇಕು ಒಂದೊಂದು ನಾನು ಅದು ನಿಮಗೆ ತೋರಿಸ್ತೀನಿ ನೋಡಿ. ಈಗ ನಾನು ಧನಿಯಾನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಫ್ಲೇಮ್ ಯಾವಾಗಲೂ ಕಡಿಮೆ ಇರಬೇಕು. ಜಾಸ್ತಿ ಇದ್ರೆ ಏನಾಗುತ್ತೆ, ಇದು ಬೇಗ ಫ್ರೈ ಆಗಿಬಿಡುತ್ತೆ ಮತ್ತು ಒಳಗಡೆ ಹಸಿ ಆಗಿರುತ್ತೆ, ಪುಡಿ ಬೇಗ ಹಾಳಾಗುತ್ತೆ. ಸೊ ಹಾಗಾಗಿ ಫ್ಲೇಮನ್ನು ನಾವು ಕಡಿಮೆಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ನಾನೀಗ ಕಡಲೆಕಾಳನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಸ್ವಲ್ಪ ಸಣ್ಣ ಊರಿನಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು 25 ಗ್ರಾಮ್ನಷ್ಟು ಮಾತ್ರ ನಾನಿಲ್ಲಿ ತೊಗೊಂಡಿದ್ದೀನಿ ನೋಡಿ. ಈಗ ನಾನು ಮೆಣಸಿನ್ಕಾಯನ್ನು ಒಂದೊಂದಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ 3 ಹಾಕ್ಕೊಂಡಿದ್ದೀನಿ. ಇದು ಬಹಳ ಜಾಸ್ತಿ ಫ್ರೈ ಮಾಡೋದು ಬೇಕಾಗಿಲ್ಲ, ಯಾಕೆಂತಂದರೆ ಅದರ ಪರಿಮಳ ಹಾಳಾಗೋಗುತ್ತೆ. ಹಾಗಾಗಿ ಸ್ವಲ್ಪ ಒಂದು 2 ನಿಮಿಷ ಮಾತ್ರ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಹದವಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ನಲ್ಲಿ ನಾವು ಸ್ವಲ್ಪವೇ ತರಿಯಾಗಿ, ತುಂಬ ಗಂಧದ ಥರ ಬೇಡ, ಸ್ವಲ್ಪ ಮಾಮೂಲಿಯಾಗಿ ನಾವು ಪೌಡ್ರನ್ನ ಮಾಡ್ಕೊಳ್ಳೋ. ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರನ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾನು ಹಾಕೊಳ್ತಾ ಇದ್ದೀನಿ. ಇದನ್ನು 2 ಭಾಗ ಮಾಡಿಕೊಂಡು ನಾನು ಮಿಕ್ಸಿ ಗ್ರೈಂಡ್ನಲ್ಲಿ ರುಬ್ಕೊಳ್ತೀನಿ ನೋಡಿ. ಪುಡಿ ಈಗ ಸಿದ್ಧ ಆಗಿದೆ. ಘಮ ಅಂತ ಸುವಾಸನೆ ಬರ್ತಾ ಇದೆ. ನೀವು ಯಾವುದೇ ಒಂದು ನಾನ್ ವೆಜ್ಜು ಯಾವುದೇ ಆಗಲಿ ಬೇಳೆಕಾಳುಗಳು ಇಲ್ಲದೆ, ತೊಗರಿಬೇಳೆ ಇಲ್ಲದೆ ಮಾಡುವಂಥ ಸಾರುಗಳಿಗೆ ಇದನ್ನು ಬಳಸ್ಕೋಬೋದು. ಯಾವುದೇ ಒಂದು ಗರಂ ಮಸಾಲೆ ಕೂಡ ಬೇಕಾಗಿಲ್ಲ. ಇದನ್ನು ಬಳಸಿ ನೋಡಿ, ಮಾಡಿ ನೋಡಿ, ಇದರ ರುಚಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಮತ್ತು ಈ ಒಂದು ಮಸಾಲ ಸಾಂಬಾರು ಪೌಡರ್ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರೀದೆ, ಮತ್ತು ಶೇರ್ ಮಾಡಿ. ನಮಸ್ಕಾರಗಳು ಫ್ರೆಂಡ್ಸ್.